ಗಾಯ್ಸ್, ನಿಮಗೆಲ್ಲ ಗೊತ್ತೇ ಇದೆ ನಾನು ಕುಂದಗೋಳನವನು ಅಂತ. ಆ್ಯಂಡ್ ಇದೇ ಕುಂದಗೋಳನಲ್ಲಿ ಒಂದು 10 ದಿನದ ಹಿಂದೆ, ಅಂದರೆ ಜುಲೈ 1ನೇ ತಾರೀಕು ಸಂಜೆ 5 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿದೆ. ನಿಮಗೆ ಗೊತ್ತಿದೆ, ಕುಂದಗೋಳ ಆ್ಯಂಡ್ ಶೆರೆವಾಡ ರೋಡ್ನಲ್ಲಿ ಅದು ಎಷ್ಟು ಭೀಕರ ಆಕ್ಸಿಡೆಂಟ್ ಆಗಿತ್ತು ಅಂತ. ಆ ಒಂದು ಬಸ್ನಲ್ಲಿರ್ತಕ್ಕಂಥ 17 ವರ್ಷದ ಬಾಲಕ ಫಕೀರೇಶ್, ಅವನ ರುಂಡನೇ ಕಟ್ಟಾಗಿದೆ. ಅಷ್ಟು ಭೀಕರವಾಗಿತ್ತು ಅದು. ಸೊ ಇಲ್ಲಿ ಆ ಒಂದು ಬಾಲಕ ಏನಿದಾನಲ್ಲ, ಅವನು ತನ್ನ ತಲೆಯನ್ನು ಗುಟ್ಕಾ ಉಗುಳಲಿಕ್ಕೆ ಅಂತ ಆ ಕಿಟಕಿಯಿಂದ ಹೊರಗೆ ಹಾಕಿದ ಅಂತ ಜನ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ನನಗೆ ತಿಳಿದ ಬಂದ ಸುದ್ದಿ ಪ್ರಕಾರ ಏನಂದರೆ, ಅವನು ಗುಟ್ಕಾ ಉಗುಳಲಿಕ್ಕೆ ಅಂತಾನೇ ಏನು ತಲೆಯನ್ನು ಹೊರಗೆ ಹಾಕಿರಲಿಲ್ಲ. ಅದರ ಬದಲಿಗೆ ಅವನಿಗೆ ಏನಂದರೆ, ಈ ಮಳೆಯಲ್ಲಿ ನೆನೆದು ತಲೆ ನೋವ್ತಾ ಇತ್ತಂತೆ. ಸೊ ವಾಮಿಟ್ ಬಂದುಬಿಟ್ಟಿದೆ ಆ ಒಂದು ಟೈಮ್ನಲ್ಲಿ ಅವನಿಗೆ. ಹಾಗಾಗಿ ಅವನು ವಾಮಿಟ್ ಮಾಡೋದಕ್ಕೆ ತಲೆಯನ್ನು ಹೊರಗೆ ಹಾಕಿದ್ದ ಅಂತ ನನಗನ್ಸಿದೆ. ಸೊ ಈ ಬೇರೆ ಬೇರೆ ವಿಡಿಯೋಗಳಲ್ಲಿ ಏನು ಹೇಳ್ತಾ ಇದ್ದೀರಲ್ಲ ನೀವು, ಅವನು ಗುಟ್ಕಾ ಉಗುಳಲಿಕ್ಕೆ ಈ ಥರ ಒಂದು ತಲೆಯನ್ನು ಹೊರಗೆ ಹಾಕಿದ ಅಂತ. ಸೊ ಅದನ್ನು ಈ ಥರ ಹೇಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅವರ ಏನು ಪರಿವಾರದವ್ರು ಇದ್ದಾರಲ್ಲ, ಅವರಿಗೆ ಇದು ತುಂಬ ಒಂದು ನೋವಿನ ಸಂಗತಿ ಆಗಿದೆ. ಅವರಿಗೆ ಒಂಥರ ಇದು ಆಗ್ತಾಯಿದೆ, ಏನು ಜನ ಈ ಥರ ಮಾತಾಡ್ಕೋತಾ ಇದ್ದಾರಲ್ಲ. ಸೊ ಅಲ್ಲಿ ತೀರಿ ಹೋಗಿರ್ತಕ್ಕಂಥದ್ದು ಒಂದು ದುಃಖವಾದರೆ, ಮತ್ತು ಇನ್ನೊಂದು ದುಃಖ ಈ ಥರ ಜನ ಏನು ಸ್ಪ್ರೆಡ್ ಮಾಡ್ತಾ ಇದ್ದಾರಲ್ಲ, ಇದು ಒಂದು ದುಃಖ ಆಗಿದೆ ಅವರಿಗೆ. ಈ ಒಂದು ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ, ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಗೈಸ್, ಏನಂದರೆ ಈ ಒಂದು ಆಕ್ಸಿಡೆಂಟ್ ಆಗಿದೆಯಲ್ಲ, ಇದು ಯಾವ ಪ್ಲೇಸ್ನಲ್ಲಿ ಆಗಿದೆ ಅಂದರೆ ನಿಯರ್ ಕೊಪ್ಪದ ಕೆರೆ ಹತ್ತಿರ. ಆ್ಯಂಡ್ ಈ ಕೊಪ್ಪದ ಕೆರೆ ಎಲ್ಲಿಗೆ ಬರುತ್ತೆ ಅಂತ ನಿಮಗೆ ಗೊತ್ತಾ ಗಾಯ್ಸ್? ನಾನು ಡೈಲಿ ರನ್ನಿಂಗೇನು ಹೋಗ್ತಾ ಇದ್ದೆ, ನನಗೊಂದು ಹಾರರ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ನಾನು ಏನು ಹೇಳಿದ್ದೆ ಅಲ್ಲ, ಅದೇ ಒಂದು ರಸ್ತೆ ಆಗಿದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 500 ಮೀಟರ್ ಟು 600 ಮೀಟರ್ಸ್ ಅಷ್ಟೇ ಡಿಫ್ರೆನ್ಸ್ ಇದೆ. ಅಂದರೆ ನಾವು ಹೋಗ್ತಿರ್ತಕ್ಕಂಥ ಆ ಒಂದು ರನ್ನಿಂಗ್ ಪ್ಲೇಸ್, ನನಗೇನು ಆ ಒಂದು ಟೈಮ್ನಲ್ಲಿ ಒಬ್ಬ ಮನುಷ್ಯ ಕೂತಿದ್ದು ಕಂಡಿದ್ದ ಅಂತ ಹೇಳಿದ್ನಲ್ಲ ನಾನು. ಸೊ ಅದೇ ಪ್ಲೇಸ್ಗೂ ಇದಕ್ಕೂ ಅಷ್ಟೇ ಡಿಫ್ರೆನ್ಸ್ ಇದೆ. ಆ್ಯಂಡ್ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಈ ಇನ್ಸಿಡೆಂಟ್ ಆಗುವಕ್ಕಿಂತ 5ರಿಂದ 6 ದಿನದ ಮೊದಲು. ಅದನ್ನು ನೀವು ಹೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಆ ರೋಡ್ ಬಗ್ಗೆ. ಇಲ್ಲಿ ಅದರದ್ದು ಲಿಂಕನ್ನು ಹಾಕಿದ್ದೀನಿ ನೋಡಿ. ಅದೇ ಥರ ಹೇಳ್ತಾ, ಮತ್ತು ಆ ರೋಡ್ ಇದೆಯಲ್ಲ, ಅದು ತುಂಬ ಒಂಥರ ವಿಚಿತ್ರ ಆಗಿದೆ. ಅಲ್ಲಿ ಎವ್ರಿ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಡೆತ್ಸ್ ಆಗುತ್ತೆ. ಮತ್ತು ಏನಂದರೆ, ಆ ಒಂದು ರೋಡ್ನಲ್ಲಿ ಬರ್ತಿರಬೇಕಾದ್ರೆ ಎಕ್ಸಾಕ್ಟ್ ಪೊಸಿಷನ್ ಏನಿದೆ, ಆ ಲೊಕೇಶನ್, ಆ ಏರಿಯಾದು, ಅಲ್ಲೇ ಬಂದ ತಕ್ಷಣವೇ ಎಲ್ಲ ರೀತಿಯ ಬಸ್ಗಳಿರ್ಬೋದು, ವೆಹಿಕಲ್ಗಳಿರ್ಬೋದು, ಅಲ್ಲೇ ಪಂಕ್ಚರ್ ಆಗ್ತವೆ. ಎಷ್ಟೋ ಸತಿ ನಾವು ಮಾರ್ನಿಂಗ್ ವರ್ಕ್ಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಈ ಥರದ ಒಂದು ಅನುಭವ ಆಗಿದೆ. ನಾವು ಎಷ್ಟೋ ಸತಿ ಅಲ್ಲಿ ಇಳಿದುಕೊಂಡು ನಿಂತ್ಕೊಂಡಿದ್ದೀವಿ, ಈ ಥರ ಒಂದು ಸಿಚುವೇಶನನ್ನು ನೋಡಿದ್ದೀವಿ. ಆ್ಯಂಡ್ ಆಕ್ಸಿಡೆಂಟ್ ಅಂತೂ ಭಾಳ ಆಗಿದೆ. ಆ್ಯಂಡ್ ಇದು ಏನು ಹೇಳ್ತಾ ಇದ್ದೀನಲ್ಲ ನಾನು, ಇದು ಹೆಡ್ ಕಟ್ ಆಗಿದ್ದು ಇದು ಒಂದನೇ ಇನ್ಸಿಡೆಂಟ್ ಅಲ್ಲ. ಇದಕ್ಕಿಂತ ಮೊದಲು ಸಹ ಒಂದು ಹೆಡ್ ಕಟ್ ಇನ್ಸಿಡೆಂಟ್ ಆಗಿತ್ತು. ಏನಂದರೆ, ಒಬ್ಬ JCBಯ ಚಾಲಕ ಶೆರೆವಾಡನವನು. ಆ್ಯಂಡ್ ಅದು ಏಪ್ರಿಲ್ನ ತಿಂಗಳಾಗಿತ್ತು, 24 ಏನು ಹೀಗೆ ಆಗಿತ್ತು, 2-3 ತಿಂಗಳ ಹಿಂದೆ. ಅವನು ಮಾರ್ನಿಂಗೋ ಮಧ್ಯಾಹ್ನ ಸೇಮ್ JCBಯಿಂದ ಕೆಳಗೆ ಇಳಿದು ತನ್ನ ಒಂದು JCBಯನ್ನು ರಿಪೇರಿ ಮಾಡ್ತಾ ಇರಬೇಕಾದ್ರೆ ಒಂದು ರೆಡ್ ಕಾರ್ ಬಂದು ಅವನಿಗೆ ಹಿಟ್. ಸೊ ಅವನ ತಲೆ ಇದೆಯಲ್ಲ, ಅದು ರುಂಡ ಸಮೇತ ಕಿತ್ತು ಬಂದು ಬೀಳುತ್ತೆ. ಇದೇ ಒಂದು ರಸ್ತೆಯಲ್ಲಿ, ಶೆರೆವಾಡ ಟು ಕುಂದಗೋಳ ರಸ್ತೆ. ಸೊ ಇದು 2ನೇ ಇನ್ಸಿಡೆಂಟ್. ಏನು, ಅದು ಮೊದಲನೇ ಇನ್ಸಿಡೆಂಟ್ ಆಗಿತ್ತು. ಆ್ಯಂಡ್ ಇವಾಗೇನು ಆಗಿದೆಯಲ್ಲ ಹೆಡ್ ಕಟ್, ಇದು 2ನೇ ಇನ್ಸಿಡೆಂಟ್. ಹಾಗಂತ ನಾನು ಅದು ರೋಡ್ ಭಯಾನಕ ಇದೆ, ಮೂಢನಂಬಿಕೆ ಎಲ್ಲ ನಾನು ಹೇಳ್ತಾ ಇಲ್ಲ. ಜನರೇನು ನನಗೆ ಎಕ್ಸ್ಪೀರಿಯನ್ಸಸ್ ಹೇಳಿದ್ದಾರೆ, ಮತ್ತು ಮತ್ತು ಈ ಒಂದು ಇನ್ಸಿಡೆಂಟ್ಗಳು ನ್ಯೂಸ್ ಚಾನಲ್ಗಳಲ್ಲಿ ಬಂದಿದ್ದಾವಲ್ಲ, ಅದನ್ನೇ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಮತ್ತು ಇನ್ನೊಬ್ಬರು ಅಂತಾರೆ ಏನಂದರೆ, ನಾವು ಆ ರಸ್ತೆಯಿಂದ ಬರಬೇಕಾದ್ರೆ ಏನಾಗಿತ್ತಂದರೆ, ಒಂದು ಸತಿ ನಮ್ಮ ಬೈಕ್ ಇದೆಯಲ್ಲ, ಅದು ಆ ಪ್ಲೇಸ್ಗೆ ಬಂದ ಕೂಡಲೇ ಸಡನ್ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಸೊ ಆ ಥರ ಆಗುತ್ತಂತೆ. ಮತ್ತು ಈ ಒಂದು ಇನ್ಸಿಡೆಂಟ್ ಏನಾಗಿದೆಯಲ್ಲ 1ನೇ ಜುಲೈಗಾಗಿದೆ. ಆ್ಯಂಡ್ 29 ಹುಣ್ಣಿಮೆ ಇತ್ತು ಗಾಯ್ಸ್.
ಕಾರ ಹುಣ್ಣಿಮೆ ಅದು ಮಂಗಳವಾರ ಒಂದು ದಿನ ಗ್ಯಾಪ್ ಆಗಿ ಬುಧವಾರ ಸಂಜೆ 5 ಗಂಟೆಗೆ ಈ ಒಂದು ಹೆಡ್ ಕಟ್ ಇನ್ಸಿಡೆಂಟ್ ಆಗಿದೆ. ಆ್ಯಂಡ್ ಈ ಇನ್ಸಿಡೆಂಟ್ ಆಗುವ ಸಮಯದಲ್ಲಿ ಏನಂದರೆ ನಾನು ಸಹ ಅದರ ಒಂದು ಹಿಂದಿನ ಬಸ್ನಲ್ಲೇ ಟ್ರಾವೆಲ್ ಮಾಡ್ತಾಯಿದ್ದೆ. ನಾನು ಕುಂದಗೋಳ ಕಡೆ ಬರ್ತಿರ್ಬೇಕಾದ್ರೆ ಏನು ನೋಡಿ ಒಂದು 5 ನಿಮಿಷದ ಡಿಫ್ರೆನ್ಸ್ ಅಷ್ಟೇ. ಸೊ ನಾವು 5:05ಕ್ಕೆ ಬಂದಿದ್ದೀವಿ ಆ್ಯಂಡ್ ಈ ಇನ್ಸಿಡೆಂಟ್ ಅಲ್ಲಿ ಆಗಿದೆ. ಸೊ ಆ ಒಂದು ಇನ್ಸಿಡೆಂಟ್ ಆದ ಹಿಂದಿನ ಬಸ್ನಲ್ಲಿನೇ ನಾನಿದ್ದೆ. ಆ್ಯಂಡ್ ನನಗೂ ಗೊತ್ತಿರಲಿಲ್ಲ. ನಾನು ಸ್ಟಾರ್ಟಿಂಗ್ ಏನೋ ನಾರ್ಮಲ್ ಬಸ್ ಪಂಕ್ಚರ್ ಆಗಿರಬೇಕಂತ ತಿಳ್ಕೊಂಡಿದ್ದೆ. ಬಟ್ ಹೇಗೆ ಮುಂದೆ ಮುಂದೆ ಬಂದನಲ್ಲ, ಆ ಒಂದು ದೇಹದಿಂದ ಏನು ಬ್ಲಡ್ ಸೋರ್ತಾ ಇತ್ತಲ್ಲ ಗಾಯ್ಸ್, ಅದು ನೋಡಿ ನನಗೆ ಶಾಕ್ ಆಯಿತು. ಯಾಕಂದರೆ ಇಂಥ ಒಂದು ಇನ್ಸಿಡೆಂಟನ್ನು ನಾನು ಫಸ್ಟ್ ಟೈಮ್ ನೋಡಿದ್ದೀನಿ. ನನಗೆ ಅರಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಏನು ಆಯಿತು ಇದು, ಅವನಿಗೆ ಎಷ್ಟು ಸಂಕಟ ಆಗಿರಬೇಕು ಆ ಒಂದು ಕ್ಷಣದಲ್ಲಿ ಅಂತ. ಮತ್ತು ನಾನು ಬೇರೆ ಬೇರೆ ಜನರಿಗೆ ವಿಚಾರಿಸಿ ನೋಡಿದೆ, ಆ ಬಸ್ನಲ್ಲಿ ಇರ್ತಕ್ಕಂಥ ಜನರಿಗೆ ಅಟ್ ಟೈಮ್ ಆ ಒಂದು ಬಸ್ನಲ್ಲಿ ಪ್ರೆಸೆಂಟ್ ಇದ್ರಲ್ಲ. ಸೊ ಅವರಂತಾರೆ ಅವನು ಯಾವುದೇ ಥರ ಚೀರಲಿಲ್ಲ ಅಂತೆ, ಜಸ್ಟ್ ಕಟ್ಟಾಗ್ಬಿಡ್ತಂತೆ ಗಾಯ್ಸ್, ಹೆಡ್ ಅನ್ನೋದರಲ್ಲಿ ಕಟ್ಟಾಗ್ಬಿಡ್ತಂತೆ. ಸೊ ಅಷ್ಟು ಭೀಕರವಾಗಿತ್ತಂತೆ. ಅವನು ಜೀವ ಹೋಗಿದ್ದೆ ಅಂತಲೇ ಗೊತ್ತಾಗಿಲ್ಲ, ಆ ನರಳಾಟನೂ ಇರಲಿಲ್ಲವಂತೆ. ಸೊ ಅಂಥ ಒಂದು ಡೇಂಜರಸ್ ಥಿಂಗ್ ಆಗಿದೆ. ಇದನ್ನು ಅರಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಮತ್ತು ಅವರ ಫ್ಯಾಮಿಲಿಯವರಿದ್ದಾರಲ್ಲ, ಅವರಲ್ಲಿ ಯಾವ ರೀತಿಯ ದುಃಖ ಇರಬೇಕು. ಯಂಗ್ ಮಗ ಗಾಯ್ಸ್, ಆ್ಯಂಡ್ ITIಗೆ ಅಡ್ಮಿಷನ್ ಮಾಡಿಸಿದ್ದ ಅಂತೆ. ಎಷ್ಟು ಸಂಕಟ ಅಲ್ಲ. ಸೊ ನಾನು ಹೇಳೋದು, ಆ ರೋಡ್ನಲ್ಲಿ ನೀವು ಹೋಗಬೇಕಾದ್ರೆ ಭಯ ಬೀಳಿ ಅಂತ ಅಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ಆ ರೋಡ್ ಸರಿ ಇಲ್ಲ ಅಷ್ಟೇ. ಅದು ಈ ಒಂದು ಅತೀಂದ್ರಿಯ ಶಕ್ತಿಗಳಿಂದ ಆಗಿದೆಯೋ ಅಥವಾ ಸೈಂಟಿಫಿಕ್ ರೀಸನ್ ಇದೆಯೋ ನನಗೆ ಗೊತ್ತಿಲ್ಲ. ನನಗೇನನ್ಸುತ್ತೆ ಅಂದರೆ ಮೋಸ್ಟ್ಲಿ ಅದು ಸೈಂಟಿಫಿಕ್ ರೀಸನ್ ಇರಬೇಕು. ಆ ಒಂದು ರೋಡ್ನ ಡೈಮೆನ್ಷನ್ ಸರಿ ಇಲ್ಲ. ಸೊ ಅದಕ್ಕೆ ಅಲ್ಲಿ ಆಕ್ಸಿಡೆಂಟ್ಗಳಾಗ್ತವೆ. ಹಾಗಾಗಿ ನಾವು ಅಲ್ಲಿಂದ ಹೋಗಬೇಕಾದ್ರೆ ತುಂಬ ಒಂದು ಜಾಗರೂಕತೆ ಮತ್ತು ಕೇರನ್ನು ತಗೊಂಡು ತುಂಬ ನಿಧಾನವಾಗಿ ಹೋಗಬೇಕು. ಮತ್ತು ರಾತ್ರಿ ಟ್ರಾವೆಲ್ ಮಾಡೋರೆಲ್ಲ ಭಯ ಬೀಳೋಕ್ಕೆ ಹೋಗಬೇಡಿ. ಏನಾಗುತ್ತೆ ಅಂದರೆ, ನಾವು ರಾತ್ರಿ ಅಲ್ಲಿಂದ ರೋಡ್ಲಿಂದ ಬರಬೇಕಾದ್ರೆ ಇಲ್ಲಿ ಏನೋ ಇದೆ ಅಂತ ನಾವು ಭಯ ಬಿದ್ದು ತುಂಬ ಒಂದು ಸ್ಪೀಡ್ನಲ್ಲಿ ಹೋಗ್ತೀವಿ. ಆ್ಯಂಡ್ ಅದೇ ಅಪಘಾತಕ್ಕೆ ಕಾರಣ ಆಗುತ್ತೆ ಅಂತ ನಾನಿಲ್ಲಿ ಹೇಳ್ತೀನಿ. ಸೊ ಇದರ ಬಗ್ಗೆ ನೀವು ಕೇರ್ ತಗೊಳ್ಳಿ. ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳುವುದು ನಮ್ಮ ಸ್ವಂತ ಜವಾಬ್ದಾರಿಯಾಗಿದೆ. ಇಲ್ಲಿ ಯಾವುದೇ ಸರ್ಕಾರ ಆಗಲಿ ಮತ್ತು ಯಾವುದೇ ಒಂದು ಬೇರೆ ರೀತಿಯ ಜನರು ಬರೋದಿಲ್ಲ. ನೆನಪಿನಲ್ಲಿಟ್ಕೊಳ್ಳಿ ಗಾಯ್ಸ್. ನನ್ನ ಈ ಒಂದು ವಿಡಿಯೋದಿಂದ ಆ ಪರಿವಾರದವರಿಗೆ ಅಥವಾ ಯಾರಿಗಾದರೂ ಇನ್ನೂ ಬೇರೆ ಜನರಿಗೆ ಹರ್ಟ್ ಆಗಿದ್ದರೆ ಐ ಆಮ್ ರಿಯಲಿ ಸಾರಿ. ನನಗೆ ಈ ವಿಡಿಯೋ ಮಾಡೋದಕ್ಕೇ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನಾನು ಯಾಕೆ ಮಾಡ್ತಾಯಿದ್ದೀನಂದರೆ, ಈ ಒಂದು ಪ್ಲೇಸ್ ಇದೆಯಲ್ಲ, ನನಗೆ ಏನು ಆ ಒಂದು ಇನ್ಸಿಡೆಂಟ್ ಆಗಿತ್ತು ಅಂದಿದ್ನಲ್ಲ, ಎಕ್ಸ್ಪೀರಿಯನ್ಸ್ ಅದೇ ಪ್ಲೇಸ್ ಆಗಿರೋದ್ರಿಂದ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಡೌಟ್ ಇದ್ದರೆ ಆ ವಿಡಿಯೋವನ್ನು ನೋಡಿ ಗಾಯ್ಸ್ ಅಂತ ನಾನಿಲ್ಲಿ ಹೇಳ್ತೀನಿ. ಸೊ ಮತ್ತು ಏನಂದರೆ, ಇದಕ್ಕಿಂತ ಮೊದಲು 2022-23 ಇರಬೇಕು ಗಾಯ್ಸ್. ಅದು ಮಾರ್ನಿಂಗ್ ಒಂದು ಸೇಮ್ ಲಕ್ಷ್ಮೇಶ್ವರ ಬಸ್, ಅದು ಸಹ ಆಕ್ಸಿಡೆಂಟ್ನಲ್ಲಿ ಇದು ಆಗಿತ್ತು. ಟೈರ್ ಪಂಚರ್ ಆಗಿ ಅದು ಸಹ ಹೊಲದಲ್ಲಿ ಹೋಗಿ ಬಿದ್ದಿತ್ತು. ಆ್ಯಂಡ್ ಅದು ಸಹ ಅದೇ ಒಂದು ರೋಡ್ ಆಗಿತ್ತು. ಸೊ ಇಂತಹ ಆಕ್ಸಿಡೆಂಟ್ಗಳು ಇಲ್ಲಿ ನಾರ್ಮಲ್ ಆಗಿದೆ. ಹೊರಗಿನವರಿಗಿದು ಒಂಥರ ಅನ್ನಿಸ್ಬೋದು. ಬಟ್ ಇಲ್ಲಿ ಏನು ನಮ್ಮ ಸರೌಂಡಿಂಗ್ಸ್ ಪೀಪಲ್ ಇದ್ದಾರಲ್ಲ, ನನ್ನ ಅಕ್ಕಪಕ್ಕದ ಜನ ಏನಿದಾರಲ್ಲ, ಇಲ್ಲಿನ ಹಳ್ಳಿಗಳಿರ್ಬೋದು ಮತ್ತು ಈ ಕುಂದಗೋಳ ಊರಿನ ಜನ ಇರ್ಬೋದು, ಶೆರೆವಾಡ ಊರಿನ ಜನ ಇರ್ಬೋದು, ಯಾರ್ಯಾರು ಈ ರಸ್ತೆಯಲ್ಲಿ ಓಡಾಡಿದ್ದಾರಲ್ಲ, ಅವರಿಗೆಲ್ಲ ಇದು ಗೊತ್ತೇ ಇದೆ ಈ ರಸ್ತೆಯ ಬಗ್ಗೆ ಏನು ಯಾವ ಟೈಪ್ ಇದೆ ಅಂತ. ಮತ್ತು ನನಗೆ ಇನ್ನೊಂದು ಕ್ವಶನ್ ಏನಂದರೆ, ಯಾಕೆ ಅದೇ ರೋಡ್ನಲ್ಲಿ ಆ ಥರ ಆಯಿತು? ಆ್ಯಂಡ್ ಅವನಿಗೆ ಅದೇ ಟೈಮ್ನಲ್ಲಿ ಯಾಕೆ ಅಲ್ಲಿ ವಾಮಿಟ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ನನಗೆ ಇಲ್ಲಿ ಕ್ವಶನ್ ಹೇಳ್ತಾ ಇದೆ ಗೈಸ್. ನಿಮಗೂ ಅದೇ ಥರ ಕ್ವಶನ್ ಹೇಳ್ತಿರ್ಬೇಕು ಅಲ್ವಾ? ಅವನು ಯಾಕಲ್ಲಿ ಅದೇ ಒಂದು ಪ್ಲೇಸ್ಗೆ ಹೆಡ್ಡನ್ನು ಹೊರಗೆ ಹಾಕಿದ್ದ? ಯಾಕಂದರೆ ಅದು ಒಂದು ಡೇಂಜರಸ್ ಏರಿಯಾ. ಅಲ್ಲಿ ಎಲ್ಲ ಬಸ್ಗಳು ಪಂಚರ್ ಆಗ್ತವೆ. ನಾನು ಮಾರ್ನಿಂಗ್ ಎಷ್ಟೋ ಸಲ ಅನುಭವಿಸಿದ್ದೀನಿ. ಸೊ ನನಗೆ ಈ ಥರ ಎಲ್ಲ
ಆಗಿರ್ತಕ್ಕಂಥ ಘಟನೆಯನ್ನು ನೋಡಿ ಇಂಥ ಒಂದು ಸಿಚುವೇಶನ್ಗಳು ಎಷ್ಟೋ ನೋಡಿದ್ದೀನಿ ನಾನು. ಹಾಗಾಗಿ ಈ ರಸ್ತೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ. ನಾನು ಇದರ ಬಗ್ಗೆ ಇಲ್ಲಿ ಹೆವಿ ಹೇಳಿ ಭಯ ಹುಟ್ಟಿಸೋಕೆ ಟ್ರೈ ಮಾಡೋದಿಲ್ಲ. ಅದರ ಬದಲಿಗೆ ಇದು ಒಂದು ಕಾಲ್ಪನಿಕ ಮತ್ತು ಒಂದು ಸ್ಟೋರಿ ಅಂತ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬಾಕಿ ನೀವೇ ಜನರು ಬುದ್ಧಿವಂತರಿದ್ದೀರಿ, ಅದು ಯಾಕೆ ಹಾಗಾಗಿರ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಹೆಚ್ಚಿಗೆ ಟೈಮನ್ನು ವೇಸ್ಟ್ ಮಾಡದೆ ಮತ್ತೆ ಮುಂದಿನ ಒಂದು ಸ್ಟೋರಿಯೊಂದಿಗೆ ಭೇಟಿ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್.